ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಅಂಥೇಳಿ ಹನುಮಂತ ದೇವರನ್ನು ಕುರಿತು ವಿಶೇಷವಾದಂಥ ಪ್ರಾರ್ಥನೆಯನ್ನು ಎಲ್ಲ ಭಕ್ತರು ಮಾಡ್ತಾರೆ. ಹಿಂದೂ ಧರ್ಮದ ಪ್ರಕಾರ 36 ಕೋಟಿ ಪ್ರಕಾರದ ದೇವತೆಗಳದಾವು. ಒಂದು ತಮ್ಮ ಹಂತಕ್ಕೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ಹಿಂದೂ ಧರ್ಮದಲ್ಲಿ ಇರುವಂತಹ ಪ್ರತಿಯೊಂದು ತತ್ವನೂ ಸಹಿತ ಸತ್ಯವಾದ ತತ್ವ, ಯಾವುದೂ ಇದರೊಳಗೆ ಸುಳ್ಳಿಲ್ಲ. ದಯವಿಟ್ಟು ನಾವೆಲ್ಲರೂ ಸಹಿತ ಮೊದಲು ನಮ್ಮ ಧರ್ಮವನ್ನು ಗೌರವಿಸುವುದನ್ನು ಕಲ್ಕೊಳ್ಳೋಣ. ಕೆಲವು ಮಂದಿ ಏನು ಮಾಡ್ತಿರ್ತಾರಪ್ಪ ಅಂತಂದ್ರೆ, ಹಿಂದೂಗಳೇ ಇರ್ತಾರೆ ಕರೆ ಹಿಂದೂ ಧರ್ಮವನ್ನು ದೋಷಣೆ ಮಾಡ್ತಿರ್ತಾರೆ. ಅಂಥ ಕೆಲಸ ನಾವು ಮಾಡೋದು ಬೇಡ. ನಮಗೆ ಬೇಕಪ್ಪ ಅಂದ್ರೆ ನಂಬಿ ದೊಡ್ಡವರಾಗೋನು, ಬೇಡ ಅಂದ್ರೆ ಸುಮ್ಮನೆ ಉಳಿಯೋನು. ಆದರೆ ಧರ್ಮವನ್ನು ನಿಂದನೆ ಮಾಡಬಾರ್ದು ಅಷ್ಟೆ. ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ. ರಾಮಾಯಣದ ಬಗ್ಗೆ ನಮಗೆಲ್ಲ ಗೊತ್ತಿದ್ದಂಥ ವಿಷಯ, ಅದರೊಳಗೆ ಮುಖ್ಯವಾಗಿ ಬರುವಂಥ ಪಾತ್ರ ಅಂತಂದ್ರೆ ಹನುಮಂತ ದೇವರು. ಅಲ್ಲಿ ಹೇಳ್ತಾರೆ ಏನಂತಂದ್ರೆ, ರಾಮ ಅಂದ್ರೆ ಜ್ಞಾನ, ಸೀತೆ ಅಂದ್ರೆ ಶಾಂತಿ. ಜ್ಞಾನ ಮತ್ತು ಶಾಂತಿ ಎರಡೂ ಕೂಡಿದ್ರನ ಆನಂದ. ಯಾವಾಗ ನಮ್ಮ ಒಂದು ಶಾಂತಿಯನ್ನು ಹರಣ ಮಾಡಲಾಯಿತು ದುರ್ಬುದ್ಧಿಯಿಂದ, ಆವಾಗ ಜ್ಞಾನಕ್ಕೆ ಸಮಾಧಾನ ಇಲ್ಲದಂಗಾತು. ಆವಾಗ ಅದು ಏನು ಮಾಡಿತು ಅಂತಂದ್ರೆ, ಪ್ರಾರಬ್ಧ ಅನ್ನುವಂಥ ಲಕ್ಷ್ಮಣನನ್ನು ಜೋಡಿ ಮಾಡಿಕೊಂಡು, ಮನಸ್ಸನ್ನುವ ಮಾರುತಿಯನ್ನು ಹಿಡ್ಕೊಂಡು, ಭವ ಅನ್ನುವ ಸಾಗರವನ್ನು ದಾಟಿ ಅಹಂಕಾರ ಅನ್ನುವಂಥ ರಾವಣನನ್ನು ಯಾವಾಗ ಕೊಂದಿತೋ, ಆವಾಗ ಮತ್ತೆ ಸೀತೆಯನ್ನು ಕಂಡು ಆನಂದವನ್ನು ಪಟ್ಟಿತು. ಇದನ್ನು ಮೊದಲು ಲಕ್ಷಾರ್ಥವನ್ನು ತಿಳ್ಕೊಳ್ಳೋಣ. ಹಂಗೆ ಎಲ್ಲದರೊಳಗೆ ಹನುಮಂತ ದೇವರ ಪಾತ್ರ ಅತ್ಯಂತ ವಿಶಿಷ್ಟವಾದಂಥ ಪಾತ್ರ. ಹನುಮಂತ ದೇವರು ಇಲ್ಲದ ಊರು ಯಾವುದೈತಿ? ನಮ್ಮದು ಮತ್ತೂ ಒಂದು ಪುಣ್ಯ ಏನಪ್ಪ ಅಂತಂದ್ರೆ, ಹನುಮಂತ ದೇವರು ಹುಟ್ಟಿದ್ದು ನಾವು ಅಗದಿ ಸಮೀಪ ಇರುವಂಥ ಜಾಗ ಕಿಷ್ಕಿಂಧೆಯಲ್ಲಿರುವಂಥ ಅಂಜನಾದ್ರಿ ಪರ್ವತದಲ್ಲಿನ. ಅಂದಮೇಲೆ ನಾವು ಎಷ್ಟು ಪುಣ್ಯಾತ್ಮರಿರಬಹುದು ಅಂತ. ಯಾವಾಗ ರಾಮಚಂದ್ರ ಭೂಮಿಗೆ ಅವತಾರವನ್ನು ಎತ್ತಿ ಬರಬೇಕಂಥೇಳಿ ಮಹಾವಿಷ್ಣು ಸಂಕಲ್ಪವನ್ನು ಮಾಡಿದ, ಆವಾಗ ಕೈಲಾಸದೊಳಗೆ ಇದ್ದಂತಹ ಪರಮಾತ್ಮನು ಸಂಕಲ್ಪ ಮಾಡಿದಂಥ ಏನಂತಂದ್ರೆ, ನಾನೂ ಭೂಮಿಗೆ ಇಳಿಬೇಕು ಅಂಥೇಳಿ. ಆವಾಗ ವಿಚಾರ ಮಾಡಿದ್ರಂತ ಏನಂತಂದ್ರೆ, ವೈಕುಂಠದಿಂದ ಮಹಾವಿಷ್ಣು ಶ್ರೀರಾಮನಾಗಿ ಹುಟ್ಟಿ ಬಂದ್ರೆ, ಕೈಲಾಸದಿಂದ ಪರಮಾತ್ಮ ಏನಾಗಿ ಹುಟ್ಟಿ ಬರ್ಬೇಕಂತ ವಿಚಾರ ಮಾಡ್ಕೊತ ಇದ್ದಾಗ, ಪಾರ್ವತಿ ದೇವಿ ಪರಮಾತ್ಮನನ್ನು ಕೇಳಿದ್ಲಂತ, ಯಾವ ರೂಪದಿಂದ ಭೂಮಿಗೆ ಇಳಿತಾರೆ ನೀವು ಅಂಥೇಳಿ. ಆವಾಗ ಒಂದು ಕಪಿಯಾಗಿ ಇಳಿತೀನಿ ನೋಡ್ರಿ, ಮಂಗ್ಯಾಗಿ ಭೂಮಿಗೆ ಇಳಿತೀನಿ ಅಂತ ಹೇಳಿದ್ದಂತ. ಯಾಕಂತಂದ್ರೆ ಶ್ರೀರಾಮನ ಸೇವೆಯನ್ನು ಮಾಡೋದಕ್ಕಾಗಿ. ಆವಾಗ ಪಾರ್ವತಿ ದೇವಿ ಹೇಳಿದ್ಲಂತ, ನಾನು ನಿಮ್ಮ ಜೋಡೆ ಬರ್ತೀನಿ ಅಂದ್ಲಕ್ಕಿ. ಆವಾಗ ಪರಮಾತ್ಮ ಹೇಳಿದ, ಇದು ಒಂದು ಸರಿ ನೀ ಬರಬೇಡ ನನ್ನ ಜೊತೆ, ಯಾಕಂದ್ರೆ ನಾನು ಅಖಂಡ ಬ್ರಹ್ಮಚಾರಿಯಾಗಿ ಉಳಿದು ಗುರು ಸೇವೆಯನ್ನು ಮಾಡಿ ಧನ್ಯನಾಗಬೇಕಾಗೈತಿ. ನೋಡ್ರಿ, ನಮಗೇನು ತಿಳ್ಕೊಂಡಿವು, ಹರಿ ದೊಡ್ಡವ, ಹರ ಸಣ್ಣವ,
ನಾವು ಭಾಳ ದೊಡ್ಡವರು, ನಾವು ಭಾಳ ದೊಡ್ಡವರು ಅನ್ನುವಂಥ ಭಾವನೆ ನಮ್ಮೊಳಗಿತ್ತು. ಅದನ್ನು ತೆಗೆದು ದೇವರೊಳಗನ ಆ ಭಾವನೆ ಇಲ್ಲ. ನಾವ್ಯಾಕೆ ಆ ಭಾವನೆಯನ್ನು ಮಾಡಕತ್ತೀವಿ? ಅಷ್ಟಾದ್ರೂ ಸಹಿತ ಸಾಕ್ಷಾತ್ ಪಾರ್ವತಿ ಏನು ಮಾಡಿದ್ಲಂದ್ರೆ, ಹನುಮಂತ ದೇವ್ರ ಬಾಲದ ಮುಂದೆ ಚೌರ್ ಇರ್ತೈತಲ್ರಿ, ಬಾಲಕ್ಕೆ ಮುಂದೆ ಚುಂಗ, ಆ ಚುಂಗದ ರೂಪದೊಳಗೆ ಪಾರ್ವತಿನೇ ಇದ್ಲಂತ. ರಾವಣನ ಆ ಸ್ಥಾನಕ್ಕೆ ಮೊದಲೇ ಸಾರಿಗೆ ಹೋದಾಗ ರಾವಣ ಅವನು ಕಟ್ಟಿ ಹಾಕಿ ಏನು ಮಾಡಿದ್ದ, ಹನುಮಂತ ದೇವರಿಗೆ ಎಲ್ಲಿ ಬೆಂಕಿ ಹಚ್ಚಿದ್ದ? ಬಾಲಕ್ಕೆ ಬೆಂಕಿ ಹಚ್ಚಿದ್ದ. ಇಲ್ಲಿ ತಿಳ್ಕೊಬೇಕೈತಿ ಏನಂತಂದ್ರೆ, ದೇವರನ್ನು ತಡವಿರ ಯಾರಾದರೂ ಬದುಕಬಹುದು, ಆದರೆ ದೇವಿಯನ್ನು ತಡವಿದರೆ ಮಾತ್ರ ಬದುಕೋದು ಅಷ್ಟು ಸರಳಿಲ್ಲ. ಅವ ಎಲ್ಲಿ ಬೆಂಕಿ ಹಚ್ಚಿದಪ್ಪ ಅಂದ್ರೆ ಬಾಲಕ್ಕೆ ಬೆಂಕಿ ಹಚ್ಚಿದ್ದಕ್ಕೆ ಅವನ ಲಂಕೆಯನ್ನು ಸುಟ್ಟು ಬಂದುಬಿಟ್ಲು ಜಗನ್ಮಾತೆ. ಬಾಲದ ರೂಪದೊಳಗೆ ಸಾಕ್ಷಾತ್ ಪಾರ್ವತಿ ಇದ್ದಾಳೆ, ಹನುಮಂತನ ರೂಪದೊಳಗೆ ಸಾಕ್ಷಾತ್ ಪರಮೇಶ್ವರನಿದ್ದಾನೆ. ಇಷ್ಟ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಹನುಮಂತ ದೇವರಂದ್ರೆ ಸಾಕ್ಷಾತ್ ಪರಮಾತ್ಮನ ಕೈಲಾಸವನ್ನು ಬಿಟ್ಟಂತಹ ಮಹಾಯೋಗಿ. ರಾಮ ಅಂದರೆ ವೈಕುಂಠವನ್ನು ಬಿಟ್ಟು ಬಂದಂತಹ ಸಾಕ್ಷಾತ್ ವಿಷ್ಣು. ಅದಕ್ಕಾಗಿ ಇಂತಹ ಹನುಮಂತ ದೇವರ ಸ್ಮರಣೆಯನ್ನು ಯಾರು ಮಾಡ್ತಾರಲ್ಲ ಅವ್ರ ಜೋಡಿ ಸಾಕ್ಷಾತ್ ಪರಮಾತ್ಮನೇ ಇರ್ತಾನೆ, ಸಾಕ್ಷಾತ್ ವಿಷ್ಣುವನೇ ಇರ್ತಾನೆ. ಪರಮಾತ್ಮನ ಸ್ವರೂಪನಾದಂತಹ ಹನುಮಂತ ದೇವರು ವಿಷ್ಣು ಸ್ವರೂಪನಾದಂಥ ರಾಮನನ್ನು ಹೆಂಗೆ ಹೃದಯದೊಳಗೆ ಕುಂಡ್ರಿಸ್ಕೊಂಡಲ್ಲ, ಹಂಗೆ ನಾವು ಯಾವ ದೇವರ ಭಕ್ತರಾದ್ರೂ ಸಹಿತ, ಯಾವ ಧರ್ಮವನ್ನು ಪರಿಪಾಲಿಸುತ್ತಿದ್ರೂ ಸಹಿತ ಎಲ್ಲರೂ ಒಂದ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ನಾವೆಲ್ಲರೂ ಸಹಿತ